ಬಹಳಷ್ಟು ದಿನ ಆಗ್ಬೇಕು ಒಂದು ಟ್ರೈಲರ್ ನೋಡಿ ಒಂದು ಮನಸ್ಸಿಗೆ ಬಹಳಷ್ಟು ಸಮಾಧಾನ ಆತ ಅಂತ ಹೇಳ್ಬೋದು. ಆ ಟ್ರೈಲರ್ ಯಾವುದಂದ್ರೆ ಕೃಷ್ಣಾವತಾರಂ ಪಾರ್ಟ್ 1 ಮೂವಿ. ಈ ಒಂದು ಮೂವಿಗೆ ಮತ್ತು ನಾ ರಾಮಾಯಣಕ್ಕೆ ಫಸ್ಟ್ ಕಂಪೇರ್ ಮಾಡಿ ಹೇಳ್ತಾನು. ಈ ಒಂದು ಮೂವಿ ಲೋ ಬಜೆಟ್ ಒಳಗೆ ಇದ್ದರೂ ಕೂಡ ರಾಮಾಯಣಕ್ಕೆ ಒಂದು ಪೈಪೋಟಿ ಕೊಡುವಂಥ ಮೂವಿ ಡೆಫಿನೆಟ್ ಆಗಿ ಆಕೈತಿ. ಯಾವ ಕಾರಣಕ್ಕೆ ಇದನ್ನು ಹೇಳ್ತಾನಂದ್ರೆ ನಾನು ಈ ಒಂದು ಮೂವಿದ ಒಂದು ಟ್ರೈಲರ್ ಒಳಗೆ ತೋರಿಸಿದಂಥ ವಿಜುವಲ್ ಎಫೆಕ್ಟ್ಗಳಾಗಲಿ, ಆ ಒಂದು ಸಿನಿಮ್ಯಾಟೋಗ್ರಫಿ ಆಗಲಿ ಎಲ್ಲ ಕೂಡ ಟಾಪ್ ಕ್ಲಾಸ್ ಒಳಗಿತ್ತು. ಆ ಕಾರಣಕ್ಕೆ ಈ ಸ್ಟೇಟ್ಮೆಂಟನ್ನು ಹೇಳ್ತಾನು. ಇನ್ನು ಈ ಒಂದು ಟ್ರೈಲರ್ಗೆ ಬರ್ತಾನೆ ಡೈರೆಕ್ಟಾಗಿ ಕೃಷ್ಣನ ಜೀವನ ಆಧಾರಿತ ಒಂದು ಸ್ಟೋರಿ ಇದೈತಿ. ಅಂದ್ರೆ ಕೃಷ್ಣ ಮತ್ತು ರಾಧೆಯ ಪ್ರೀತಿ, ಕೃಷ್ಣ ಮತ್ತು ರುಕ್ಮಿಣಿಯ ಮದುವೆ, ಆನಂತರ ಮಹಾಭಾರತದ ಕೆಲವೊಂದಷ್ಟು ಪ್ರಸಂಗಗಳು ಇವನ್ನೆಲ್ಲ ಇಟ್ಕೊಂಡ್ಕದ ಒಂದು ಮೂವಿಯನ್ನು ತೆಗಿಯಾಕೆ ನಿಂತಾರು. ಈ ಒಂದು ಟ್ರೈಲರ್ದ ಒಂದು ಫಸ್ಟ್ ಶಾರ್ಟ್ ಎಲ್ಲಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಒಂದು ದ್ವಾರಕಾ ನಗರಿ ಒಳಗೆ ಒಂದು ಸಮುದ್ರ ಆಗಮನ ಆಗೈತಿ. ಅಂದ್ರೆ ಒಂದು ದ್ವಾರಕೆ ಒಳಗೆ ಸಮುದ್ರದ ಒಂದು ನೀರು ಬರುವಂಥ ಸೀನನ್ನು ಯಾವ ರೀತಿಯಾಗಿ ತೋರಿಸಿದಾರೆ ಅಂದ್ರೆ ಬಹಳಷ್ಟು ಡೀಟೇಲಿಂಗ್ ಆಗಿ ತೋರಿಸಿದಾರು. ಪ್ರತಿಯೊಂದು ನಾವು ಅಲ್ಲಿ ವಿಜುವಲ್ ಎಫೆಕ್ಟ್ಗಳನ್ನು ಗಮನಿಸಿದ್ರೆ ಬಹಳಷ್ಟು ಡೀಟೇಲಿಂಗ್ ಆಗಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೃಷ್ಣ ತನ್ನ ಕೊಳಲನ್ನು ಒಂದು ನೀರಾಗಿ ಬಿಡುವಂಥ ಸೀನ್ ಐತಿ. ಇದರ ಅರ್ಥ ಏನಂದ್ರೆ ದ್ವಾರಕಾ ನಗರಿಯನ್ನು ಬಿಟ್ಟು ಹೋಗುವ ಸಂದರ್ಭದಾಗ ಈತ ಏನರ ಬಿಡ್ತಾ ಇರುವಂಥ ಸೀನನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ಬೋದು. ದೆನ್ ಇದಾದ ನಂತರ ರಾಧೆಯನ್ನು ತೋರಿಸ್ತಾರೋ, ರಾಧೆಯ ಕಣ್ಣೀರು, ಆ ಒಂದು ಕಣ್ಣೀರಿನ ಜೊತೆಗೆ ಆ ಒಂದು ಸೌಂಡ್ ಬರಾಯಿಲ್ಲ ಅವ್ರದ. ಡೆಫಿನೆಟ್ ಆಗಿ ಅದನ್ನು ಭಾಳಷ್ಟು ಡೀಟೇಲಿಂಗ್ ಇತ್ತು. ಭಾಳಷ್ಟು ಮನಸ್ಸಿಗೆ ಒಂಥರ ಬೇರೆ ಥರನ ಒಂದು ಇದನ್ನು ತೋರಿಸುವಂಥ ಸೀನ್ ಅದಾಗಿತ್ತು. ಅಂದ್ರೆ ಕೃಷ್ಣ ಹೋಗಬೇಡ ಅನ್ನುವಂಥ ಒಂದು ಇದನ್ನು ನೋಡ್ತಾವೆ ನಾವು ವಾಯ್ಸನ್ನು. ಇವರ ವಾಯ್ಸ್ ಮಾತ್ರ ಭಾಳಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಈ ಓವರ್ ಆಲ್ ಟ್ರೈಲರ್ ಒಳಗೆ. ಆನಂತರ ಮುಂದುವರೆದ್ರೆ ಒಂದು ಡ್ಯಾನ್ಸ, ಆನಂತರ ಸಾಂಗುಗಳನ್ನು ನೋಡ್ತೇವೆ. ಅಂದ್ರೆ ಇದರ ಅರ್ಥ ಒಂದು ಕೃಷ್ಣ ಮತ್ತು ರಾಧೆಯ ಒಂದು ಪ್ರೀತಿಯನ್ನು ತೋರಿಸುವಾಗ ಸಾಂಗ್ ಎಲ್ಲಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಆನಂತರನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದ ನಮ್ಮ ಕೃಷ್ಣನನ್ನು ಒಂದು ಹಸುವನ್ನು ಹೊಡ್ಕೊಂಡು ಬರುವಾಗ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೋ. ಬಹಳಷ್ಟು ಇವ್ರ ಮ್ಯಾಗ ಒಂದು ಫೋಕಸ್ ಐತಿ. ನಾವು ಒಂದು ಕೃಷ್ಣನ ಅವತಾರ ಅಂದ್ರೆ ಬೇರೆ ಬೇರೆದವ್ರು ನಮ್ಮ ಮೈಂಡಿಗೆ ಬರ್ತಾರೋ. ಬಟ್ ಡೆಫಿನೆಟಾಗಿ ಈ ಮೂವಿ ಮುಗಿದ ಮ್ಯಾಗ ಇವ್ರು ಕೂಡ ಕೃಷ್ಣನ ಅವತಾರದೊಳಗೆ ನಮ್ಮ ಮೈಂಡ್ ಒಳಗುಳಿದ ಪಕ್ಕ ಐತಿ. ಕಾರಣ ಒಂದು ಹೊಸವ್ರು ಇದ್ದರೂ ಕೂಡ ಒಂದು ಇವರ ಆ್ಯಕ್ಟಿಂಗ, ಆ ಒಂದು ಇವರ ಡೈಲಾಗ್ಗಳಾಗಲಿ ಒಂದು ಭಾಳಷ್ಟು ಡೀಟೇಲಿಂಗ್ ಇತ್ತು. ಆನಂತರ ಭಾಳಷ್ಟು ಹಾಡುಗಳನ್ನು ಈ ಒಂದು ಮೂವಿಯಾಗ ನೋಡ್ತೇವೆ. ಕಾರಣ ಒಂದು ಕೃಷ್ಣನ ರಾಧೆಯ ಪ್ರೀತಿ ಇದ್ದ ಕಾರಣ ಅದು ಕೂಡ ಒಂದು ನೆಸೆಸಿವ್ ಆಕೈತಿ ಈ ಒಂದು ಮೂವಿಗೆ. ಇದೆಲ್ಲ ಆದ ನಂತರ ಒಂದು ರುಕ್ಮಿಣಿಯ ಒಂದು ಇದನ್ನು ಕೂಡ ನೋಡ್ತೇವೆ, ದ್ವಾರಕಾ ನಗರವನ್ನು ನೋಡ್ತೇವೆ, ಆ ವಿಜುವಲ್ ಎಫೆಕ್ಟ್ಗಳನ್ನು ನೋಡ್ತೇವೆ. ಭಾಳಷ್ಟು ಡೀಟೇಲಿಂಗ್ ಆ್ಯಡ್ ಮಾಡಿದರು. ಇದೆಲ್ಲ ಒಂದು ಸೈಡ್ ಹೋಗಾದ್ರೆ ಇನ್ನೊಂದು ಸೈಡ್ ಮಹಾಭಾರತದ ಪ್ರಸಂಗಗಳನ್ನು ಕೂಡ ಈ ಒಂದು ಟ್ರೈಲರ್ ತೋರಿಸಿದಾರು. ಅಂದ್ರೆ ಮೂವಿ ಒಳಗೆ ಅವು ಕೂಡ ಇರ್ತಾವೆ. ಅವು ಕೂಡ ಹೆಂಗಿರ್ತಾವೆ ಅಂದ್ರೆ ಭಾಳಷ್ಟು ವಿಜುವಲ್ ಎಫೆಕ್ಟ್ಲೇ ಕ್ರಿಯೇಟ್ ಮಾಡಿದಾರು. ಅವನೊಂಚೂರು ಬೆಟರ್ ಮಾಡಬೇಕಿತ್ತೇನೋ ಅನ್ನೋ ಫೀಲ್ ಡೆಫಿನೆಟಾಗಿ ಬಂತು. ನೋಡೋದು ಮುಂದೆ ಗ್ರಾಫಿಕ್ಸ್ಲೇ ಭಾಳಷ್ಟು ಯೂಸ್ ಮಾಡಿದಂಗೆ ಅನ್ಸಾಯ್ತಾವು. ಆನಂತರ ಇದ್ರೊಳಗೆ ಗ್ರಾಫಿಕ್ಸ್ ಕೂಡ ಇರ್ತೈತಿ. ಆನಂತರ ಒಂದಷ್ಟು ನ್ಯಾಚುರಲ್ ಆಗಿರುವಂಥ ಒಂದು ಸೀನ್ಗಳನ್ನು ಕೂಡ ನಾವು ನೋಡ್ತೇವೆ. ಅದು ಕೂಡ ಮೂವಿಗೆ ಪ್ಲಸ್ ಪಾಯಿಂಟನ್ನು ಹೌದು. ಆನಂತರ ಈ ಒಂದು ಮೂವಿಗೆ ಮೇನ್ ಫೋಕಸ್ ಇರೋದಂದ್ರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯಾಗ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟು ಅಂದ್ರೆ ಕಂಪೇರ್ ಮಾಡಿ ನೋಡ್ರೆ 5 ಸ್ಟಾರ್ಗೆ 5 ಸ್ಟಾರ್ ಕೊಡುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಐತದ. ಡೆಫಿನೆಟಾಗಿ ಭಾಳಷ್ಟು ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ. ಮತ್ತು ಡೆಫಿನೆಟಾಗಿ ಹೇಳ್ತಾನು ಥಿಯೇಟರಿಂದ ಹೊರಗೆ ಬರ್ತ ಮುಂದೆ ನೀವು ಇದ್ರ ಸಾಂಗುಗಳು ನೆನಪು ನಿಮ್ಮ ಮೈಂಡೋಗ ಓಡ್ತಾನೆ ಇರ್ತಾವೆ. ಆನಂತರ ಮುಂದುವರಿದಾದ್ರೆ ಕ್ಯಾರೆಕ್ಟರ್ ಡಿಸೈನ್ಗಳ ಬಗ್ಗೆನೂ ಮಾತಾಡಬೇಕಾಕೈತಿ. ಕಾರಣ ಇದ್ರೊಳಗೆ ತೋರಿದಂಥ ಕ್ಯಾರೆಕ್ಟರ್ ಡಿಸೈನ್ಗಳ ಭಾಳಷ್ಟು ಬೆಟರ್ ಇದ್ದು. ಅಂದ್ರೆ ಒಂದು ಬೆಟರ್ ಕ್ವಾಲಿಟಿ ಒಳಗೆ ಎಲ್ಲವನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದರು. ನೋಡೋಣ ಒಂದು ಕೃಷ್ಣಾವತಾರಂ ಪಾರ್ಟ್ 1 ದ ಹಾರ್ಟ್ ಅಂತೇಳಿ ಏನು ಮೂವಿ ಇತ್ತಲ್ಲ, ಇದು ಹೃದಯಂ ಅಂತೇಳಿ. ಅಂದ್ರೆ ಹಾರ್ಟ್ ಅಂದ್ರೆ ಹೃದಯನ ಅಂತನವ. ಈ ಒಂದು ಇದಕ್ಕೆ ಹೆಂಗೆ ರೆಸ್ಪಾನ್ಸ್ ಬರ್ತಾವೆ ಮುಂದೆ. ಆನಂತರ ಈ ಒಂದು ಮೂವಿ ರಿಲೀಸ್ ಆಗೋದು 7 ಮೇ 2026 ರಿಲೀಸ್ ಆಕೈತಿ. ಡೆಫಿನೆಟಾಗಿ ಒಂದು ಮ್ಯಾಸಿವ್ ಸಕ್ಸಸ್ಸನ್ನು ಪಡ್ಕೊಳ್ತೈತೆ ಅನ್ನೋ ನಂಬಿಕೆ ಐತಿ. ನೋಡೋಣ ಮೂವಿ ಬಂದ್ಬೇಕು ಹೆಂಗೆ ಇರ್ತೈತೆ ಅಂತೇಳಿ. ಬಟ್ ಟ್ರೈಲರ್ ಮಾತ್ರ ಗಿಚ್ಚಿತ್ತು. ಓವರಾಲ್ ಆಗಿ ಈ ಟ್ರೈಲರ್ ನೋಡ್ಕಾಸ ನನ್ನ ಕಡೆ ಅಂದರೆ ಈ ಒಂದು ಟ್ರೈಲರ್ಗೆ 5 ಸ್ಟಾರಿಗೆ 4.5 ಸ್ಟಾರನ್ನ ಕೊಡ್ತಾನು. ಬೆಸ್ಟ್ ಇತ್ತು ಆ ಕಾರಣಕ್ಕೆ. ಇದಾಗಿತ್ತು ಕೃಷ್ಣಾವತಾರಂ ಪಾರ್ಟ್ 1 ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.